ತಮ್ಮ ಪೂರ್ವಾರ್ಜಿತ ಕರ್ಮಗಳು ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗುವುದಿಲ್ಲ, ಬೇಗ ಮಕ್ಕಳಿಗೆ ಮದುವೆ ಆಗುವುದಿಲ್ಲ, ಪ್ರತಿಯೊಬ್ಬ ಮನೆಯಲ್ಲೂ ಒಂದೊಂದು ತೊಂದರೆಗಳಿದ್ದೇ ಇರುತ್ತೆ. ಈ ದೇವಿಯು ಬಹಳ ಪುರಾತನದ್ದು. ಇಲ್ಲಿ ಯಾವ ಕಮರ್ಷಿಯಲ್ಲೂ ಇಲ್ಲ. ಪುರೋಹಿತರಿಗೆ ಕೊಡೋದಾಗಲಿ ದೇವಸ್ಥಾನಕ್ಕೆ ಕೊಡೋದೇನೇ ಇಲ್ಲ. ಅನೇಕ ಅಡೆತಡೆಗಳು ಮತ್ತು ಸಂಸಾರದಲ್ಲಿ ಜೀವನದಲ್ಲಿ ಜಿಗುಪ್ಸೆ ಹಾಗೂ ವಿವಾಹಗಳು ನಿಂತು ಹೋಗಿರುವುದು, ಮಾಯಾ ಮಾಟ ತಂತ್ರ ವಶೀಕರಣ ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಯಾರಾದರೂ ಮಾಡಿಸಿದ್ರೆ, ಹಾಗೂ ಭೂತ ಪ್ರೇತ ಪಿಶಾಚಿಗಳು ತಂತ್ರಗಳು ಎಲ್ಲವೂ ಮಾಡಿಸಿದ್ರೆ ಈ ದೇವಾಲಯದಲ್ಲಿ ಎಲ್ಲವೂ ಕೂಡ ಕಾರ್ಯಗತವಾಗಿ ಪ್ರತಿ ತಿಂಗಳು ಅಮಾವಾಸ್ಯೆ ವನದುರ್ಗಿ ಹೋಮ ಹಾಗೂ ಪ್ರತ್ಯಂಗಿರ ಹೋಮ ಹಾಗೂ ಕಾಲಭೈರವೇಶ್ವರ ದೇವಸ್ಥಾನವೂ ಕೂಡ ಇದೆ. ವನದುರ್ಗಿ ದೇವಸ್ಥಾನವೂ ಕೂಡ ಚಿಕ್ಕಬೊಮ್ಮಸಂದ್ರದಿಂದ ಮುಂದೆ ಬಂದರೆ ಕನಕನಗರ ಅಂತೇಳಿ ಸುಮಾರು ವರ್ಷಗಳಿಂದ ಇಲ್ಲಿ ದೇವಿ ನೆಲೆಸಿದ್ದಾಳೆ. ಅಭಿವೃದ್ಧಿಯಾಗಿ ದೇವಸ್ಥಾನ ಮಹಾಭಕ್ತಾದಿಗಳಿಗೆಲ್ಲರೂ ಕೂಡ ಅಭಯವನ್ನು ಕೊಡ್ತಾ ಇದ್ದಾಳೆ ವನದುರ್ಗಿ. ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ಪೌರ್ಣಮಿ ಅಷ್ಟಮಿ ಪ್ರತ್ಯಂಗಿರ ಹೋಮ ಹಾಗೂ ಸಂಸ್ಕೃತ ಪದದಲ್ಲಿ ಬೂದುಗುಂಬಳಕಾಯಿಗೆ ಕೂಷ್ಮಾಂಡ ಅಂತ ಹೇಳ್ತಾರೆ. ಕೂಷ್ಮಾಂಡ ಅಂತಂದರೆ ಸಮಸ್ತ ಭಕ್ತಾದಿಗಳಿಗೆ ಅರ್ಥ ಆಗಲ್ಲ ಅಂತೇಳಿ ನಾನು ಅತ್ಯಂತ ಕನ್ನಡದಲ್ಲಿ ಕೂಷ್ಮಾಂಡವನ್ನು ಪ್ರತಿ ತಿಂಗಳು ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ, ಭಾನುವಾರ ರಾಹುಕಾಲಗಳಲ್ಲಿ ಕಾಲಭೈರವೇಶ್ವರನಿಗೆ ಬೂದುಗುಂಬಳಕಾಯಲ್ಲಿ ಆರತಿ ಎತ್ತಿ ಪೂಜೆಯನ್ನು ಮಾಡಿದರೆ ತಮ್ಮ ತಮ್ಮ ಕುಟುಂಬದ ಸಮಸ್ಯೆ, ಸಂತಾನಹೀನತೆ, ವಿವಾಹ ನಿಂತೋಗಿರುವುದು ಮತ್ತು ಎಲ್ಲವೂ ಕೂಡ ಈ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತೆ. ಮತ್ತು ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ತಡೆನೂ ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕಷ್ಟಗಳು ಏನಿದ್ರು ಕೂಡ ಕಾಲಭೈರವೇಶ್ವರ ಮತ್ತು ವನದುರ್ಗಿ ಎಲ್ಲ ಈ ದೇವಸ್ಥಾನಕ್ಕೆ ಬಂದು ತಮ್ಮ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ತಮ್ಮ ಕುಟುಂಬದಲ್ಲಿ ಪರಿಹಾರವನ್ನು ಮಾಡ್ಕೊಬೇಕು ಅಂತೇಳಿ ಈ ದೇವಸ್ಥಾನದ ವತಿಯಿಂದ ನಾನು ತಮ್ಮೆಲ್ಲರಿಗೂ ಕೂಡ ಬೇಡ್ಕೊತಾ ಇದ್ದೀನಿ. ಜೈ ಶ್ರೀರಾಮ್. ಈ ದೇವಸ್ಥಾನವು ಬಹಳ ತುಂಬ ಸುಪ್ರಸಿದ್ಧಿಯಾಗಿದ್ದು, ಮನುಷ್ಯನ ಜನ್ಮ ತುಂಬ ಶ್ರೇಷ್ಠವಾದ್ದು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಯಾರು ಈ ದೇವಸ್ಥಾನಕ್ಕೆ ಬಂದು ಪ್ರತ್ಯಂಗಿ ಹೋಮ ಮಾಡಿಸ್ತಾರೋ, ಕೂಷ್ಮಾಂಡ ದೀಪವನ್ನು ಬೆಳಗಿಸ್ತಾರೋ, ಯಾರು ಒಂದು ಅರ್ಧ ಗಂಟೆ ಬಂದು ಧ್ಯಾನ ಮಾಡ್ತಾರೋ ಸಮಸ್ತ ಕಷ್ಟಗಳು ನಿವಾರಣೆಯಾಗಿ ಸುಖ ಜೀವನವನ್ನು ನಡೆಸ್ತಾರೆ. ಈ ದೇವಿಯು ಬಹಳ ಪುರಾತನದ್ದು. ಇಲ್ಲಿ ಯಾವ ಕಮರ್ಷಿಯಲ್ಲೂ ಇಲ್ಲ. ಪುರೋಹಿತರಿಗೆ ಕೊಡೋದಾಗಲಿ ದೇವಸ್ಥಾನಕ್ಕೆ ಕೊಡೋದೇನೇ ಇಲ್ಲ. ತಮ್ಮ ಪೂರ್ವಾರ್ಜಿತ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ಬಂದು ಇಲ್ಲಿ ಪ್ರೇಯರ್ ಮಾಡಿದ್ರೆ ಸಾಕು. ಆ ದೇವಿ ನಿಮ್ಮ ಮನಸ್ಸಲ್ಲಿ ಇಷ್ಟಾರ್ಥಗಳು ಈಡೇರಿಸ್ತಾಳೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ತಮ್ಮ ಪೂರ್ವಾರ್ಜಿತ ಕರ್ಮಗಳು ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗುವುದಿಲ್ಲ, ಬೇಗ ಮಕ್ಕಳಿಗೆ ಮದುವೆ ಆಗುವುದಿಲ್ಲ, ಪ್ರತಿಯೊಬ್ಬ ಮನೆಯಲ್ಲೂ ಒಂದೊಂದು ತೊಂದರೆಗಳಿದ್ದೇ ಇರುತ್ತೆ. ಕಾಲಭೈರನಿಗೆ ಹುಣ್ಣಿಮೆ ದಿನ, ಅಮಾವಾಸ್ಯೆ, ಅಷ್ಟಮಿ ದಿನ ಕೂಷ್ಮಾಂಡ ದೀಪವನ್ನು ಆರತಿ ಮಾಡಿದ್ರೆ ಸಮಸ್ತ ತಮ್ಮ ಪಾಪಗಳು ದುಃಖಗಳು ಪರಿಹಾರ ಆಗುತ್ತೆ ಅನ್ನೋದು ಅನೇಕ ಪುರಾಣಗಳಲ್ಲೂ ಇದೆ. ಇಲ್ಲಿ ಬಂದ ಜನಗಳಿಗೆಲ್ಲರಿಗೂ ಒಳ್ಳೆಯದಾಗ್ತದೆ. ತಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಬೇಕು, ಬಂದವರಿಗೆ ಮನೋಷ್ಟಗಳನ್ನು ಈಡೇರಿಸುತ್ತದೆ. ವನದುರ್ಗಿ ದೇವಸ್ಥಾನದಲ್ಲಿ ಕಾಲಭೈರವ ಪ್ರತ್ಯೇಕವಾಗಿದೆ. ಆ ಕಾಲಭೈರವ ಹತ್ರ ಕೂಷ್ಮಾಂಡ ದೀಪವನ್ನು ನಡೆಸಿದ್ರೆ ಸಮಸ್ತ ಜನಗಳಿಗೂ ತಮ್ಮ ತಾಪತ್ರಯಗಳು ನಿವಾರಣೆ ಆಗುತ್ತದೆ, ತಮ್ಮ ಪೂರ್ವಾರ್ಜಿತ ಕರ್ಮಫಲಗಳು ನಿವಾರಣೆ ಆಗುತ್ತದೆ ಅಂತ ಇದರಲ್ಲಿ ಅನೇಕ ಪುರಾಣಗಳಲ್ಲೂ ಹೇಳಲಾಗಿದೆ. 108 ಶಕ್ತಿ ದೇವತೆಗಳು, ಶಕ್ತಿಪೀಠಗಳು. ಅದರಲ್ಲಿ ವನದುರ್ಗಿನೂ ಒಂದು. ವನದುರ್ಗಿ ಅಂತಂದರೆ ದೇವತೆ. ವನದುರ್ಗಿ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನವೂ ಇದೆ. ವನದುರ್ಗಿ ಅಂತಂದರೆ ಇದು ಬಲಿದೇನಲ್ಲ, ಶಾಂತಯುತವಾಗಿರೋದು. ಮತ್ತು ಏನು ಅಂತಂದರೆ ವನದುರ್ಗಿ ಅಂತ ಕಾಡಿನಲ್ಲಿ ಇದು ಮಾಡೋದು ಅಂತ ಹೇಳಿ ಇದು GKVKಯಲ್ಲಿ ಫಸ್ಟು ಮೂಲ ವನದುರ್ಗಿ ದೇವಸ್ಥಾನ ಇತ್ತು. ಅಲ್ಲಿಂದ ಇದು ಹಿಂಭಾಗದಲ್ಲೇ GKVK ಸಂಸ್ಥಾಪನೆ ಮಾಡಿ ವನದುರ್ಗಿ ಅಂತೇಳಿ ಇಡೀ ಯಲಹಂಕ ಉತ್ತರ ತಾಲೂಕಿನಲ್ಲಿ ಎಲ್ಲಾದರೂ ಇರ್ಬೋದು. ನಾನು ಕಂಡಂಗೆ ಇಡೀ ಉತ್ತರ ತಾಲೂಕಿನಲ್ಲಿ ಎಲ್ಲೂ ಕೂಡ ವನದುರ್ಗಿ ದೇವಸ್ಥಾನ ಇಲ್ಲ ಅಂತ ನಾನು ಕಂಡಂಗೆ ಭಾವಿಸಿದ್ದೀನಿ. ಆದರೆ ಇಡೀ ಯಲಹಂಕ ಉಪನಗರದಲ್ಲಿ ಎಲ್ಲೂ ಕೂಡ ವನದುರ್ಗಿ ದೇವಸ್ಥಾನ ಇಲ್ಲ. ಈ ವನದುರ್ಗಿ ದೇವಸ್ಥಾನದಲ್ಲಿ ವಿಶೇಷ ಏನು ಯಾವಾಗ ಅಂದರೆ ವನದುರ್ಗಿಗೆ ಅಷ್ಟಮಿ ಮತ್ತು ಇದು ನವರಾತ್ರಿ ಟೈಮ್ನಲ್ಲಿ ಭಾಳ ವಿಶೇಷ. ಮತ್ತು ಮೂಲಾ ನಕ್ಷತ್ರದಲ್ಲಿ ಸರಸ್ವತಿ ಜನನ ಆಗಿರೋದು, ಸರಸ್ವತಿ ದೇವಿ ಜನನ ಆಗಿರೋದು. ವನದುರ್ಗಿ ಯಾವುದೇ ದೇವಿ ದೇವಸ್ಥಾನ ವನದುರ್ಗಿಗೆ
ಮೂಲಾ ನಕ್ಷತ್ರದಲ್ಲಿ ಒಂದು ಹೋಮ ಮತ್ತು ಸೋಮವಾರ, ಮಂಗಳವಾರ, ಶುಕ್ರವಾರ ರಾಹುಕಾಲದಲ್ಲಿ ವಿಶೇಷವಾಗಿ ದೇವಿನ ಸ್ಮರಣೆ ಮಾಡ್ಕೊಂಡು ರಾಹುಕಾಲ ದೀಪ ಮತ್ತು ಕೂಷ್ಮಾಂಡ, ಪದೇ ಪದೇ ನಾವು ಸಂಸ್ಕೃತ ಅಧ್ಯಯನ ಮಾಡೋದ್ರಿಂದ ಕೂಷ್ಮಾಂಡ ಅಂತ ಬರ್ತಾ ಇದೆ ಬಾಯಲ್ಲಿ. ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ. ಬೂದುಗುಂಬಳಕಾಯಲ್ಲಿ ಸೋಮವಾರ, ಮಂಗಳವಾರ, ಭಾನುವಾರ, ಶುಕ್ರವಾರ ಮತ್ತು ಅಷ್ಟಮಿ ಮತ್ತು ಮೂಲಾ ನಕ್ಷತ್ರದಲ್ಲಿ ಇದನ್ನ ಅವ್ರದ್ದೇನು ಅರ್ಕೆ ಇದೆ ಪೂಜೆ ಮಾಡಿದ್ರೆ, ಆರತಿ ಎತ್ತಿದ್ರೆ ಅವ್ರ ಕುಟುಂಬದ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಿಂದ ಸಂಶಯ ಏನೂ ಇಲ್ಲ, ಸಂಶಯ ಪಟ್ಕೊಳ್ಳೋದು ಏನೂ ಇಲ್ಲ. ಆಮೇಲೆ ಒಂದು ನಿಂಬೆಹಣ್ಣು ಪ್ರಾರಂಭದಲ್ಲಿ ಒಂದನ್ನು ಮಾಡಿ 108 ದಿನ ಮಂಡಲನಾದರೂ ಮಾಡ್ಬೋದು, 48 ದಿನ ಮಂಡಲನ ಮಾಡಿ ನಿಂಬೆಹಣ್ಣು ದೀಪನೂ ಕೂಡ ರಾಹುಕಾಲದಲ್ಲಿ ಹಚ್ಬೋದು, ಅಮಾವಾಸ್ಯೆಯಲ್ಲೂ ಹಚ್ಬೋದು. ಅವರ ಬಯಕೆಗಳು ಈಡೇರುಗಳೆಲ್ಲವೂ ಕೂಡ ಈಡೇರೋದ್ರಲ್ಲಿ ಸಂಶಯ ಇಲ್ಲ. ಸಫಲಮ್ಮನ ದೇವಸ್ಥಾನ ಇದೆ. ನಿಮ್ಮ ಕೈಲೇ ದೇವರಿಗೆ ಅಭಿಷೇಕ ಮಾಡಿಸ್ತೀವಿ. ಮತ್ತು ನಿಮ್ಮ ಕೈಲೇ ಅಭಿಷೇಕ ಮಾಡಿಸ್ತೀವಿ. ಪ್ರತ್ಯೇಕವಾಗಿ ನೀವೇ ಬಂದು ದೇವರಿಗೆ ತಮ್ಮ ಹರಕೆಗಳನ್ನು ಹೊತ್ತುಕೊಂಡು ಮಾಡಿದ್ರೆ ನಿಮ್ಮ ಅನೇಕ ಪೂರ್ವಾರ್ಜಿತ ಕರ್ಮಗಳು, ತಾಪತ್ರಯಗಳು ಶೀಘ್ರವಾಗಿ ನಿವಾರಣೆ ಆಗುತ್ತೆ. ಸಫಲಮ್ಮ ದೇವಿಯು ಬಹಳ ಶಕ್ತಿ ದೇವತೆ. ಇಲ್ಲಿ ವಿಶೇಷವಾದ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ಪ್ರದೋಷ ಕಾಲದಲ್ಲಿ ಪೂಜೆ ನಡೆಯುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಪಾಪ ಕರ್ಮಗಳನ್ನು ವಿಮೋಚನೆ ಮಾಡಿಕೊಂಡು ಹೋಗಬೇಕಾಗಿ ಸವಿನಯ ಪ್ರಾರ್ಥನೆ. ಏನು ಸಮಸ್ಯೆ ಇದ್ದು ದೀಪ ಹಚ್ಚಬೇಕು? ಈ ಅನೇಕ ಜನಗಳಿಗೆ ಮದುವೆ ಆಗಿರೋದಿಲ್ಲ, ಮಕ್ಕಳು ಆಗಿರೋದಿಲ್ಲ. ಮನೆಯಲ್ಲಿ ಏನಾದರೂ ಒಂದು ಗಂಡ ಹೆಣ್ಣದಲ್ಲಿ ಮನಸ್ತಾಪಗಳಿರುತ್ತೆ. ಅದಕ್ಕೆ ಸಫಲಮ್ಮ ದೇವಿಯನ್ನು ಹರಕೆ ಮಾಡ್ಕೊಂಡು ಹೋದರೆ ಇಲ್ಲಿ ತುಂಬ ಪವರ್ಫುಲ್ ಆದ ದೇವಸ್ಥಾನ. ಎಲ್ಲರಿಗೂ ಬಂದವ್ರಿಗೆಲ್ಲ ಒಳ್ಳೇದಾಗತ್ತೆ. ಸರ್ವೇ ಜನ ಸುಖಿನೋ ಭವಂತು. ಹರ ಹರ ಮದೇವ್. ಜೈ ಇಂದಿರಾರಮಣ ಗೋವಿಂದ. ಆದಿಪರಾಶಕ್ತಿ ಪದಗಳಿಗೆ ಗೋವಿಂದ. ಪಾರ್ವತಿ ಪದೇ. ಹರ ಹರ ಮಹಾದೇವ.